ನಮಸ್ಕಾರ ಬಾಸು, ಎಲ್ಲರೂ ಹೇಗಿದ್ದೀರಾ? ನಿಮ್ಗೇನು ಬಿಡಿ, ತುಂಬ ಸಖತ್ತಾಗಿ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗಿದು ಮರಳಿ ಸ್ವಾಗತ ಸುಸ್ವಾಗತ. ನಾನು ನಿಮ್ಮನ ಹುಡುಗ ಅರ್ಜುನ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಲಾಸ್ಟ್ ವಿಡಿಯೋಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಏನಿಲ್ಲ, ಒಂದು 200 ಗಡಿ ದಾಟಿ ವ್ಯೂಸ್ ಹೋಗ್ತಾ ಇದೆ. ಪರವಾಗಿಲ್ಲ, ಮರಳಿ ಎತ್ತಿಸೋ ಪ್ರಯತ್ನ ಮಾಡ್ತಾನೆ ಇರಬೇಕು. ಏನಂದೆ ಇನ್ನೊಂದ್ಸಲ ಮರಳಿ ಎತ್ತಿಸೋ ಪ್ರಯತ್ನ ಮಾಡ್ತಾನೆ ಇರಬೇಕು. ಸೊ ನಾನು ಬಂದಿದ್ದೀನಿ ಇವತ್ತು ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ, ಒಂದು ಹೊಸ ಸೆಗ್ಮೆಂಟ್ ಜೊತೆಗೆ. ಹೌದು, ಏನಪ್ಪ ಅಂದರೆ ನಾನು ಇವತ್ತು ಯಾವುದೇ ಜಾಗ ತೋರ್ಸಕ್ಕೆ ಹೋಗ್ತಿಲ್ಲ ಅಥವಾ ಯಾವುದೇ ವಿಚಾರದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಕೆ ಬರ್ತಿಲ್ಲ. ನಾನು ಇವತ್ತು ಬಂದಿರೋ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇಟ್ಸ್ ಪ್ಯೂರ್ಲಿ ಕುಕಿಂಗ್. ಎಸ್, ನಾನು ಇವತ್ತು ಒಂದು ಕುಕಿಂಗ್ ಸೆಗ್ಮೆಂಟ್ ಜೊತೆಗೆ ನಿಮ್ಮ ಜೊತೆ ಬಂದಿದ್ದೀನಿ. ನಿಮ್ಮ ಮುಂದೆ ಏನಪ್ಪ ಅಂದರೆ ಒಂದೊಳ್ಳೆ ವೆರೈಟಿಗಳನ್ನ, ಒಂದೊಂದು ಹೊಸ ಡಿಶ್ಗಳನ್ನ ಅಥವಾ ಹೊಸ ರೆಸಿಪಿಗಳನ್ನ ನಿಮಗೆ ನಿಮ್ಮ ಮುಂದೆ ತಂದಿಡಬೇಕು ಅನ್ನೋ ಒಂದು ಪುಟ್ಟ ಆಸೆ ಜೊತೆಗೆ. ಸೊ ಇವತ್ತು ನಮ್ಮ ಮನೆಯವ್ರ ಹತ್ರನೇ ಆ ಒಂದು ಡಿಶ್ನ, ಒಂದು ಹೊಸ ರೆಸಿಪಿನ ಟ್ರೈ ಮಾಡಿಸಿ ನಿಮ್ಮ ಮುಂದೆ ಇಡೋಣ ಅಂತ ಬಂದಿದ್ದೀನಿ. ದೊಡ್ಡಮ್ಮ ಬಾರೋ, ಅಪರೂಪದ ಮುಳ್ಳಂದಿ ಬಾಬಾ. ಸಬ್ಸ್ಕ್ರೈಬರ್ಸ್ಗೆ ಒಂದು ಹಾಯ್ ಹೇಳಿ, ವ್ಯೂವರ್ಸ್ಗೆ. ನೋಡಿ ಗೈಸ್, ಇವ್ರು ನಮ್ಮ ದೊಡ್ಡಮ್ಮ. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಎಲ್ಲ ಕೂತಿದ್ದಾಳೆ. ಅವ್ರು ಸ್ವಲ್ಪ ವೀಡಿಯೋ ಜನಕ್ಕೆ ಏನೂ ಮಾಡೋಕ್ಕಾಗಲ್ಲ. ದೊಡ್ಡಮ್ಮ, ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಕೈಯಿಂದ ಒಂದು ಹೊಸ ಸೆಗ್ಮೆಂಟ್ ಸ್ಟಾರ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕುಕಿಂಗ್ ಸೆಗ್ಮೆಂಟು. ನಮ್ಮ ಫ್ಯಾಮಿಲಿ ನೀವು ಸ್ವಲ್ಪ ಕುಕಿಂಗ್ ಮಾಡೋದ್ರಲ್ಲಿ ಫೇಮಸ್ ಅಲ್ವಾ? ಕುಕ್ಕಿಂಗ್ ಅಂತೂ ಗೈಸ್ ನಮ್ಮ ದೊಡ್ಡಮ್ಮ ಸಖತ್ತಾಗಿ ಮಾಡ್ತಾರೆ, ತುಂಬ ಸಖತ್ತಾಗಿ ಮಾಡ್ತಾರೆ. ಬಟ್ ಒಂದೊಂದು ಸರಿ ಹೇಳಬಾರ್ದು, ಬೇಡ ಬಿಡಿ, ಬಟ್ ಚೆನ್ನಾಗಿ ಮಾಡ್ತೀರಾ. ನೋಡಮ್ಮ, ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಏನು ಕುಕ್ಕಿಂಗಲ್ಲಿ ಸ್ಪೆಷಲ್ ಆಗಿ ಮಾಡ್ಕೊಡ್ತೀರಾ? ಏನು ಮಾಡೋಣ? ಬಿರಿಯಾನಿ ರೆಸಿಪಿ. ಬಿರಿಯಾನಿ ಮಾಡ್ತೀರಾ? ಎಸ್, ಬಿರಿಯಾನಿ ಸಖತ್ತಾಗಿ ಮಾಡ್ತೀರಾ ಗೊತ್ತು. ಈಗ ಈ ಬಿರಿಯಾನಿ ತಿಂದಮೇಲೆ ನಮ್ಮ ಆಡಿಯನ್ಸು ನೆಕ್ಸ್ಟ್ ಬೇರೆ ರೆಸಿಪಿ ಕೇಳ್ತಾರ. ಈ ರೆಸಿಪಿ ನೀವು ಕಾಪಿ ಮಾಡಿದ್ಮೇಲೆ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ಯಾಕಂದ್ರೆ ಗೈಸ್ ಈ ವಿಚಾರ ಹೇಳಲೇಬೇಕು, ಇವರು ಇವಾಗಲ್ಲ, ಇವ್ರು ತುಂಬ ಹಿಂದೆ ಹೋಟೆಲ್ಗಳಿಗೆಲ್ಲ ಅಡುಗೆ ಮಾಡಿ ಸಪ್ಲೈ ಮಾಡ್ತಿದ್ರು. ಸೊ ಹೋಟೆಲ್ಗೆಲ್ಲ ಸಪ್ಲೈ ಮಾಡ್ತಿದ್ರು. ಇವ್ರ ಟೇಸ್ಟ್ ಬಗ್ಗೆ ನೀವೇ ಯೋಚನೆ ಮಾಡಿ. ಬಟ್ ಪರ್ಸನಲಿ ಇವ್ರು ಚೆನ್ನಾಗಿ ಮಾಡ್ತಾರೆ. ಸೊ ಏನು ಹೇಳ್ತೀರಾ? ಹೊಸ ಸ್ಟೈಲಲ್ಲಿ ಹೇಳೋಣ, ಚಂದ್ರ ಸ್ಟೈಲಲ್ಲಿ, ಲೈಕ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ, ಹೇಳಿ. ಮಾಡ್ಕೊಳ್ಳಿ ತಿನ್ಕೊಳ್ಳಿ. ನಮ್ಮ ಬಿರಿಯಾನಿ ರೆಸಿಪಿನ ಶುರು ಮಾಡೋಣ. ಸೊ ನಾವು ಈ ಸೆಗ್ಮೆಂಟ್ಗೆ ಇಡ್ತಿರೋ ಹೆಸರೇನು ಗೊತ್ತಾ? ಕುಕಿಂಗ್ ವಿತ್ ದೊಡ್ಡಮ್ಮ. ಈಗ ಕಾಸು ಇಸ್ಕೊಂಡು ಆಗಿದೆ, ನಾನೀಗ ತರಕ್ಕೆ ಹೋಗ್ತಾ ಇದ್ದೀನಿ ಅಂಗಡಿಗೆ. ಆ್ಯಂಡ್ ಅಮೌಂಟ್ ತುಂಬ ಬಜೆಟ್ ಫ್ರೆಂಡ್ಲಿಯಾಗೆ ಮಾಡಬೇಕು ಅಂತ. ಆ್ಯಂಡ್ ಅರ್ಧ ಕೆ ಜಿ ಯಾಕೆ ಮಾಡಿಸ್ತಿರೋದು ಅಂದರೆ ಇವತ್ತು ಸಂಡೇ. ಸೊ ನಾಳೆ ಮಂಡೇ ಅದು ತಿನ್ನೋಕ್ಕಾಗಲ್ಲ. ಸೊ ಟ್ಯೂಸ್ಡೇ ಇಟ್ಕೊಂಡು ತಿನ್ನೋದ್ಕಿಂತ ಅವತ್ತು ಮಾಡ್ಕೊಂಡು ಅವತ್ತು ತಿನ್ನೋದು ಬೆಸ್ಟ್ ಆಗುತ್ತೆ ಅಂತ. ಸೊ ನಾನು ನಿಮಗೆ ಒಬ್ಬ ಹೊಸ ಪರ್ಸನ್ನ ಇವಾಗ ಪರಿಚಯ ಮಾಡಿಸ್ತಾ ಇದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನಾನು ಕಪ್ಪೆ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ದೆ. ಸೊ ಕಪ್ಪೆ ಯಾರು? ಈ ಕಪ್ಪೆ ಯಾಕೆ? ಈ ಕಪ್ಪೆನೇ ಯಾಕೆ ಅಂತ ಅಂತಿರಲ್ಲ. ಸೊ ಕಪ್ಪೆ ನನ್ನ ಫ್ರೆಂಡು, ಅವನು ನನ್ನ ಮಚಾನೆ. ಬಟ್ ಲಾಸ್ಟ್ ಬ್ಲಾಗಲ್ಲಿ ಮಿಸ್ ಆಗಿದೆ. ಈ ಬ್ಲಾಗಲ್ಲಿ ಅವನನ್ನು ನಾನು ನಿಮಗೆ ಪರಿಚಯಿಸ್ತೀನಿ, ಕಾಲ್ ಮಾಡ್ತೀನಿ, ಬರ್ತಾನೆ. ಬಂದಾಗ ನಾನು ಪರಿಚಯ ಮಾಡಿಸ್ತೀನಿ. ಸೊ ನಾವು ನೆಕ್ಸ್ಟ್ ಮೀಟ್ ಆಗೋಣ ಕೋಳಿ ಅಂಗಡಿಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸೊ ಗಾಯ್ಸ್, ಈಗ ನೀವು ನೋಡ್ತಿರ್ಬೋದು, ಅದೊಂದು ವಿಚಿತ್ರವಾದ ಆಕೃತಿ ಬರ್ತಾ ಇದೆ. ಸೊ ದಿಸ್ ಇಸ್ ಅವರ್ ಕಪ್ಪೆ ಗಾಯ್ಸ್. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಸೊ ಈ ಕಪ್ಪೆನ ಮೀಟ್ ಮಾಡಿಸ್ಬೇಕು ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ. ಇದೇ ಗೈಸ್ ನೋಡಿ ನಮ್ಮ ಕಪ್ಪೆ. ಲಾಸ್ಟ್ ಬ್ಲಾಗಲ್ಲಿ ಮಿಸ್ ಆಗಿದೆ. ನಾವು ಹೇಳ್ತಿದ್ವಲ್ಲ ಕಪ್ಪೆ ಜಗ್ಗು ಗೈಸ್ ಪಿತಾ ನೋಡಿ ಗೈಸ್, ಯಾವಾಗಲೂ ಫೋನಲ್ಲಿ ಬಿದ್ದಿರ್ತಾನೆ. ಸೊ ಮಚ್ಚ, ಈಗ ನಾವು ನಮ್ಮ ಮನೇಲಿ ಒಂದು ಬ್ಲಾಗ್ ಮಾಡ್ತಾ ಇದ್ವಿ, ಕುಕಿಂಗ್ ಬ್ಲಾಗು. ಸೊ ಅದಕ್ಕೆ ಚಿಕನ್ ತರಕ್ಕೆ ಬಂದಿದ್ದೀನಿ. ಹೇಳ್ತಾರೋಣ ಚಿಕನ್ ಊಟ ಮಾಡ್ತಾರೆ. ಅವ್ರಿಗೆ ಲೇಟ್ ಆಗುತ್ತೆ. ವಿಶಾಲ್ ಓಕೆ ಗೈಸ್, ಪೆಟ್ರೋಲ್ ಮನೆ ಹತ್ರ ಹೋಗೋಣ ಅಂತ ಹೇಳ್ತೀವಿ. ಹೇಗ್ರಿ ಇದ್ದೀರಾ? ನಮ್ಮ ಲಾಸ್ಟ್ ಬ್ಲಾಗ್ ನೋಡಿದ್ರಾ? ಅದ್ರ ನಿಮ್ಮ ಬಗ್ಗೆ ಹೊಗಳಿ ಗುಣಗಾನ ನೋಡಿದೆ ಹೇಗಿತ್ತು? ಬಗ್ಗೆ ಜಗ್ಗು ಬಗ್ಗೆ ನೋಡಿದೆ. ಹೇಗನ್ನಿಸ್ತು? ಅದು ಏನು ಹೊಗಳಿದ್ದೀರ? ಅದು ನಾವು ಏನು ತುಂಬ ಹೊಗಳಿರೋದನ್ನ ಅದನ್ನ ಹೇಳ್ಬೇಕಾ? ಬಿಡಿ ಗಾಯ್ಸ್, ಅದು ಕಪ್ಪೆಗೆ ಇಲ್ಲ ಊಟ ಮಾಡ್ತಿದ್ದಾರೆ, ಲೇಟ್ ಆಗುತ್ತೆ ಅಂದರು. ಸೊ ಮೇಲೆ ಹೋಗೋಣ. ಸೊ ನಮ್ಮ ದೊಡ್ಡಮ್ಮನ ಕೈಲಿ ಕುಕಿಂಗ್ ಸೆಗ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಬ್ರೋ. ಏನು ಮಾಡ್ತೀವಿ? ಕುಕಿಂಗ್ ವಿತ್ ದೊಡ್ಡಮ್ಮ. ಬಿರಿಯಾನಿ ಬಿರಿಯಾನಿಗೆ ಆಯ್ತು, ಮೊಸರು ಇಲ್ಲ ಗ್ರೇವಿ, ಇಟ್ ಡಿಪೆಂಡ್ಸ್. ಬಾ ಸೈಡಿಗೆ ಹೋಗ್ಬಿಡೋಣ. ಸೊ ಗಾಯ್ಸ್, ಇದು ನಮ್ಮ ಕಪ್ಪೆ. ನೆಟ್ಟಿಗೆ ಮುಖ ನೋಡ್ಕೊಳ್ಳಿ. ಮುಂದೆ ನಮ್ಮ ಬ್ಲಾಗ್ಗಳಲ್ಲಿ ತುಂಬ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಹೇಳಿ ನೀವೇನಾದ್ರು ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಏನಾದರೂ ಹೇಳಬೇಕು? ಸಬ್ಸ್ಕ್ರೈಬ್ ಮಾಡಿ, ಹುಡುಗ ಬೆಳೆಸ್ರಿ, ಚೆನ್ನಾಗಿ ಮಾಡ್ತಾನೆ, ಎಲ್ಲರೂ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾನೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಬಗ್ಗೆ ಏನಾದರೂ ಹೇಳಬೇಕು? ನಿಮ್ಮ ಬಗ್ಗೆ ಏನು ಹೇಳ್ತೀವಿ? ತಗೊಂಡಾಗಿದೆ. ಕವರಲ್ಲೂ ಕೊಡಲಿಲ್ಲ, ಪೇಪರಲ್ಲಿ ಕೊಟ್ಟರು. ಬಿಕಾಸ್ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬ್ಯಾನ್ ಆಗಿದೆ ಅಂತ. ಸೊ ಈಗ ಚಿಕನ್ ತೊಗೊಂಡಾಗಿದೆ. ಬೇರೆ ಐಟಮ್ಗಳನ್ನ ತೊಗೋಬೇಕು. ಬನ್ನಿ ತಗೊಂಡೋಗೋಣ. ಎಲ್ಲ ತಗೊಂಡಾಗೈತೆ. ಸೊ ನಾನು ಕಪ್ಪೆ ಹೋಯ್ತಾ ಇದ್ದೀವಿ ವಾಪಸ್. ಈಗ ಕಪ್ಪೆಯವರು ಅವ್ರ ಮನೆಗೆ ಕಳಿಸ್ಕೋತಾರೆ. ಬಿಕಾಸ್ ಅವ್ರಿಗೂ ಕೆಲಸ ಆಯ್ತಲ್ವ ನಿಮಗೆ.
ತುಂಬ ಬ್ಯುಸಿ ಪರ್ಸನ್ ಪಾಪ. ಸೊ ನಾನು ಕೂಡ ನಮ್ಮ ಮನೆಗೆ ಹೋಗಿ ನಮ್ಮ ಕುಕ್ಕಿಂಗ್ ಬ್ಲಾಗಿನ ಸಾಮಗ್ರಿಗಳು ತಂದಾಗಿದೆ. ಸೊ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕಾಗಿದೆ. ನಮ್ಮ ದೊಡ್ಡಮ್ಮ ಕೂಡ ವೆಯ್ಟ್ ಮಾಡ್ತಿರ್ತಾರೆ. ನಮ್ಮ ಹುಡುಗನ ಕೊಡ್ಸೋನೆ ಬಿಡಿ ಗಾಯ್ಸ್, ಮರ್ಯಾದೆ ಮನುಷ್ಯನಿರಿ. ಅಪರೂಪಕ್ಕೆ ಏನೋ ಕೊಡ್ಸೋನೆ. ಅಪರೂಪಕತೆ ನನ್ನ ಮಕ್ಕಳ. ನನ್ನ ಬ್ಯಾಂಕ್ ಅರ್ಧ ದುಡ್ಡು ಖಾಲಿ ಆಗೋದೇ ನಿಮಗೆ ತಿನ್ಸಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಪ್ಪ, ನನ್ನ ಮಕ್ಕಳು ಒಸಿ ತಿನ್ನಲ್ಲ ಗಾಯ್ಸ್. ಕಂಡೋ ದುಡ್ಡು ಅಂದರೆ ನನಗೂ ಇರಲಿ ನನ್ನ ಡೌಗೂ ಇರಲಿ ಅಂತ. ನಾನು ಒಬ್ಬನೇನೋ ಎಲ್ಲರೂ ಇನ್ನು ಅಲ್ಲೊಬ್ಬ ಇದ್ದಾನೆ ಗಾಯ್ಸ್, ಅವನ ಹೆಸರು ಹೇಳು. ಅಲ್ಲಿ ತುಂಬ ಜನ ಇದ್ದಾರಲ್ಲ, ಎಲ್ಲರೂ ಹೆಸರು ಹೇಳು, ಪರವಾಗಿಲ್ಲ. ಬೇಗ ಹೇಳು, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಮಕ್ಕೋಗಿತಾರೆ ಆಮೇಲೆ. ಹೇಳು ಅವ್ರ ಹೆಸರುಗಳು ಹೇಳು, ಯಾವನೇ ಅಂತ. ನಮ್ಮ ಆನೆ. ಆನೆ ಅಂದ್ರೆ ಏನು? ಜಗ್ಗು. ಮೆನ್ಷನ್. ಶೆಟ್ರು. ಹಾಂ, ಎಲ್ಲ ಬೋಳಿ ಮಕ್ಕಳು ಗಾಯ್ಸ್, ಯಾರು ಬರೀ ಮಕ್ಕಳಲ್ಲ. ಓಕೆ ಗಾಯ್ಸ್, ಈಗ ನಾನು ಹೋಗ್ತಾ ಇದ್ದೀನಿ. ಸೊ ಕಪ್ಪೆ, ಥ್ಯಾಂಕ್ಸ್ ಬಂದಿದ್ದಕ್ಕೆ ನಮ್ಮ ಬ್ಲಾಗಿಗೆ. ನಮ್ಮ ಸಬ್ಸ್ಕ್ರೈಬರ್ಸ್ ನೆನ್ಪಿಟ್ಕೋತಾರೆ. ಓಕೆ, ಕುಕಿಂಗ್ ಸಖತ್ತಾಗಿ ಮಾಡ್ತಾರೆ. ನಮಗೂ ಹೊಟ್ಟೆ ತುಂಬ ಆಗ್ತಿದೆ. ಅನ್ನದ ಮಹಾತ್ಮ ಹಸ್ತೋರಿಗೆ ಮಾತ್ರ ಅಂತ ಗೊತ್ತಾಗೋದು. ಸೊ ಅನ್ನನ ಯಾವತ್ತೂ ಕಾಯಿಸಬಾರ್ದು. ಸೊ ನಾನು ಆ ಕೆಲಸ ಮಾಡೋದಿಲ್ಲ. ಸೊ ನೀವು ಕೂಡ ಅನ್ನನ ಯಾವತ್ತೂ ವೇಸ್ಟ್ ಮಾಡಿಬಿಡಿ. ಸೊ ಅನ್ನಕ್ಕೆ ಅದರದ್ದೇ ಆದ ಬೆಲೆ ಇದೆ, ಆ ಬೆಲೆನ ನೀವು ಕುಡಿಯೋದು. ನಮ್ಮ ಅಕ್ಕ ಬಟ್ಟೆ ಒಡಾಕ್ತವಳೆ ಆ್ಯಂಡ್ ನಮ್ಮ ದೊಡ್ಡಮ್ಮ ಇವಾಗ್ತಾನೆ ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆನೆಲ್ಲ ತೆಗೆದಾಕ್ತಿದ್ದಾರೆ. ಸೊ ನಾನು ಐಟಮ್ಸ್ ಎಲ್ಲ ತಂದಿದ್ದೀನಿ. ಪಾಪ ನಮ್ಮ ಅಕ್ಕ ಬಟ್ಟೆ ನೋಡಿದ ತಕ್ಷಣ ಮಕ್ಕ ಮುಚ್ಕೊಂಡ್ಬಿಟ್ಲು. ಓಕೆ, ಬಟ್ ಇವಾಗೆಲ್ಲ ತಂದಾಗಿದೆ. 3 ಟೊಮೊಟೊ, 3 ಈರುಳ್ಳಿ ತೊಗೊಂಡಿದ್ದೀರಾ? ಒಂದೇ ಒಂದಾ? ಓಕೆ, ಸರಿ. ಹಾಂ, ಮಿಕ್ಸಿ ಮಾಡಕ್ಕೆ 3, ಕೂದಾಕಕ್ಕೆ 5. ಓಕೆ, ಶುಂಠಿ ತಗೋಬೇಕು. ಆಯಿತು. ಚಕ್ಕೆ ಲವಂಗ ಪುಡಿ ಇದ್ರೆ ಪುಡಿ, ಇಲ್ಲ ಅಂದ್ರೆ ಒಗ್ಗರಣೆಗೆ ಹಾಕ್ಬಾರ್ದು, ನನಗೆ ಇಷ್ಟ ಆಗಲ್ಲ, ನಾನು ಮಾಡಲ್ಲ. ಓಕೆ, ನಿಮ್ಮ ಸ್ಟೈಲು? ನಮ್ಮ ಸ್ಟೈಲು. ಸರಿ. ಚಕ್ಕೆ ಲವಂಗ ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ. ಚಕ್ಕೆ ಲವಂಗ ಹಾಕ್ತೀನಿ ಮಿಕ್ಸಿಗೆ. ಓಕೆ. ನಾವು ಬಿರಿಯಾನಿಗೆ ಬೇರೆ ಐಟಮ್, ಅಂಗಡಿ ಐಟಮ್ ಏನು ಹಾಕಕ್ ಹೋಗಲ್ಲ, ಎಲ್ಲ ಮನೆಯಿಂದನೇ ಮಾಡೋದು. ಓಕೆ. ಇದೊಂದು ಎಲೆ ಒಂದು ಹಾಕ್ತೀವಿ ನೋಡಿ. ಅದಕ್ಕೆ ಏನಂತಾರೆ? ಬಿರಿಯಾನಿ ಎಲೆ ಅಂತಾರೆ. ಬಿರಿಯಾನಿ ಎಲೆ. ಹಾಂ, ಬಿರಿಯಾನಿ ಪೌಡ್ರು ಇದೆ, ಅದನ್ನ ಆಮೇಲೆ ಹಾಕ್ತೀನಿ. ಓಕೆ. ಆಮೇಲೆ ಚಿಕನ್ ತೊಳೆದ್ಬಿಟ್ಟು ಮಿಕ್ಸ್ ಮಾಡ್ತೀವಿ. ಮೊಸರು, ಅರಿಶಿನ, ಉಪ್ಪು. ನಾವು ಈಗ ಬೇರೆ ಕಡೆ ಕೆಲಸನ ಸ್ವಲ್ಪ ನೋಡಿಕೊಂಡು ಆದಮೇಲೆ ಕುಕಿಂಗ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ಇವ್ರ ಹತ್ರ ಬರೋಣ. ನೀರು ಹಾಕ್ಬಾರ್ದು, ಡ್ರೈ ಮಿಕ್ಸಿ ಇರಬೇಕು. ಡ್ರೈ ಮಿಕ್ಸಿ ಪೇಸ್ಟ್. ಓಕೆ, ಇವ್ರೀಗ ಮಿಕ್ಸಿ ಮಾಡ್ತಿದ್ದಾರೆ. ಸೊ ಮಿಕ್ಸಿ ಮಾಡೋಕ್ಕೆ ಏನೇನು ಐಟಮ್ ಹಾಕಿದ್ರೆ ದೊಡ್ಡಮ್ಮ ಇದ್ರೊಳಗಡೆ? ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಗ್ರೀನ್ ಚಿಲ್ಲಿ, ಓಕೆ, ಬೆಳ್ಳುಳ್ಳಿ, ಶುಂಠಿ, ಒಂದು 4-5 ಕಾಳು ಮೆಣಸು, ಚಕ್ಕೆ, ಲವಂಗ. ಓಕೆ, ಚಕ್ಕೆ ಲವಂಗ.
ನೀವು ಬಿರಿಯಾನಿ ಮಾಡಿದ್ರಿ, ಸೊ ನಮ್ಮ ಇಷ್ಟೊಂದು ಸ್ವಲ್ಪ ವಿಡಿಯೋ ದೊಡ್ಡದಾಗಿರುತ್ತಲ್ಲ, ಸೊ ಅವರಿಗೆ ನೋಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಸೊ ಫಟಾಫಟ್ ಅಂತ ಸ್ವಲ್ಪ ಬೇಗ ಏನೇನು ಹೆಂಗೆ ಮಾಡ್ಬೋದು, ಏನೇನು ಹಾಕಿದ್ರೆ ಏನೇನು ಬೇಕು ಒಂದ್ಸರಿ ಬೇಗ ಹೇಳೋಕ್ಕಾಗುತ್ತಾ? ಐಟಮ್ಸ್ ಏನೇನು ಹಾಕಿದ್ರೆ ಮೊದಲನೇದಾಗಿ? ಅರ್ಧ ಕೆಜಿಗೆ 3 ಟೊಮೆಟೊ ಹಾಕಿದ್ದೀನಿ, ಸಣ್ಣ ಮೀಡಿಯಮ್ಮು, 3 ಮೀಡಿಯಮ್ ಈರುಳ್ಳಿ 3, ಮಿಕ್ಸಿಗೆ 3 ಹಸಿಮೆಣಸಿನ್ಕಾಯಿ ಆಡ್ಸೋಕ್ಕೆ, ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಮಿಕ್ಸಿ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡು ಈರುಳ್ಳಿ ಒಗ್ಗರಣೆಗೆ ಬೆಳ್ಳುಳ್ಳಿ ಇಲ್ಲ ಟೊಮೊಟೊ ಹಾಕಿದ್ದೀನಿ, ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ದೀನಿ, ಟೊಮೊಟೊ ಹಾಕಿ ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಕಲಸಿಕ್ಕಿರ್ತೀವಲ್ಲ ಚಿಕನ್ ಅದನ್ನು ಹಾಕಿ ಚೆನ್ನಾಗಿ ಡ್ರೈ ಮಾಡಾದಮೇಲೆ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕಿದ್ದು ಮಸಾಲೆ ಹಾಕಿದ್ದೀನಿ, ರುಬ್ಬಿರೋದು ಮಸಾಲೆ ಹಾಕಿ ಚೆನ್ನಾಗಿ ಡ್ರೈ ಆದಮೇಲೆ ಸ್ಮೆಲ್ ಬರಬೇಕು. ಸ್ಮೆಲ್ ಬಂದಮೇಲೆ ಡ್ರೈ ಆಗಬೇಕದು ಮಸಾಲೆ ಹಾಕಿರ್ತೀವಲ್ಲ ಅದು ಎಲ್ಲ ಜೊತೆಗೆ ಮಿಕ್ಸಿ ಆಗಿ ಚೆನ್ನಾಗಿ ಡ್ರೈ ಆದಮೇಲೆ ನಾವು ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿ ಎಲ್ಲ ಮಿಕ್ಸ್ ಆದಮೇಲೆ ಬಿರಿಯಾನಿ ಪೌಡರ್ ಹಾಕಿ ನೀರು ಹಾಕಿ ಮುಚ್ಚಳ ಮುಚ್ಚಬೇಕು, ಉಪ್ಪು ಹಾಕಿ. ಇಷ್ಟು ಮಾಡಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಗಾಯ್ಸ್, ದ ಬಿರಿಯಾನಿ ಇಸ್ ರೆಡಿ. ಅನ್ನ ಫುಲ್ ಹಿಡ್ದಿದೆ ಮಸಾಲ ಅನ್ನಕ್ಕೆ ಅಂತ. ಈಗ ಟೇಸ್ಟ್ ನೋಡ್ತಾ ಇದ್ದೀನಿ, ಫಸ್ಟ್ ಬೈಟು ಹೇಗಿದೆ ನೋಡೋಣ. ಅಲ್ಟಿಮೇಟ್. ಸಖತ್ತಾಗಿದೆ ಗೈಸ್, ಲಿಟರಲಿ ಸಖತ್ತಾಗಿದೆ. ಲ್ಯಾಟ್ರಿ ನೀವು ಕೂಡ ಟೇಸ್ಟನ್ನ ನೋಡಲೇಬೇಕು. ದಯವಿಟ್ಟು ಈ ರೆಸಿಪಿನ ಕಾಪಿ ಮಾಡ್ಕೊಂಡು ನಿಮ್ಮ ಒಂದ್ಸರಿ ಮಾಡಿ ರಮ್ಮ. ಸೀರಿಯಸ್ ಥ್ಯಾಂಕ್ಸ್, ಸಖತ್ತಾಗಿದೆ. ಸೊ ಗೈಸ್, ಇವತ್ತಿನ ಫುಡ್ ಬ್ಲಾಗ್ ಇದು. ಸೊ ಮತ್ತೆ ಮುಂದಿನ ದಿವಸ ಇನ್ನೂ ಒಂದು ಫುಡ್ ಬ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ನೆಕ್ಸ್ಟ್ ಸೆಗ್ಮೆಂಟಲ್ಲಿ. ಸೊ ಇದೇ ರೀತಿ ಬೇರೆ ಬೇರೆ ಬ್ಲಾಗ್ಸ್ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಸೊ ನಮ್ಮ ವಿಡಿಯೋಸ್ಗೋಸ್ಕರ ಕಾಯ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಕೀಪ್ ವೈಟಿಂಗ್. ನೆಕ್ಸ್ಟ್ ವಿಡಿಯೋವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ. ಅಲ್ಲಿವರೆಗೂ ಪೀಸ್. ಸೊ ಗೈಸ್, ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ನಮ್ಮ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡಿ. ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಆ್ಯಂಡ್ ಬೆಲ್ಲೈಕಾನ್ನ ಕೂಡ ಕ್ಲಿಕ್ ಮಾಡಿ. ನಮ್ಮ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಅಸ್. ಟಿಲ್ ದೆನ್, ಬಾಯ್, ಪೀಸ್.